ಧಾರ್ಮಿಕ ನಂಬಿಕೆಗಳ ಪ್ರತೀಕವಾಗಿರುವ ಗಣೇಶೋತ್ಸವ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕು ಎಂದು ಶಹಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ತಿಳಿಸಿದರು. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ನಿಮಿತ್ತ ವಾಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಹೆಚ್ಚಾಗುತ್ತಿರುವುದರಿಂದ ಪರಿಸರದ ಮೇಲೆ ಭಾರಿ ಹೊಡೆತ ಬೀಳುತ್ತಿದೆ ಎಂಬ ಅತೃಪ್ತಿ ಎಲ್ಲೆಡೆ ಕೇಳಿ ಬರುತ್ತಿದ್ದು, ನದಿ ಹಾಗೂ ಕೆರೆಬಾವಿಗಳಲ್ಲಿ ಕೆಮಿಕಲ್ ಮಿಶ್ರಿತ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುತ್ತಿರುವುದರಿಂದ ಕುಡಿಯುವ ಜಲ ವಿಷಕಾರಿಯಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಮಣ್ಣಿನ ಗಣೇಶಗಳ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರು ಮೊದಲ ಆದ್ಯತೆ ನೀಡಬೇಕು. ಇದರಿಂದ ಮೂರ್ತಿಯ ಮಣ್ಣನ್ನು ಮರುಬಳಕೆ ಮಾಡಲು ಸಹಕಾರಿಯಾಗುತ್ತದೆ ಎಂದರು. ಅವ್ಯವಸ್ಥೆಗಳು ಏನಾಗಿರ್ತವೆ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದನ್ನ ತಿದ್ದುಕೊಳ್ತಕ್ಕಂಥದ್ದನ್ನ ಅದನ್ನೆಲ್ಲ ಮಾಡಲಿಕ್ಕೆ ಇರ್ತಕ್ಕಂಥ ವೇದಿಕೆ ಈ ಶಾಂತಿ ಸಭೆ. ಯಾಕಂತ ಹೇಳಿದ್ರೆ ನಾವು ಬಹಳ ಸತಿ ನೋಡಿದಾಗ ಪ್ರತಿ ವರ್ಷವೂ ಕೂಡ ನಾವು ಕಲ್ಕೊಂತ ಹೋಗಬೇಕಾಗ್ತದೆ. ಲರ್ನಿಂಗ್ ಇಸ್ ಪ್ರೊಸೆಸ್ ಇಸ್ ಕಂಟಿನ್ಯೂಸ್ಲಿ ಇರ್ತದೆ. ಯಾಕಂದ್ರೆ ನಾವು ನೋಡ್ತಾ ಹೋದಾಗೆ ಈಗ 5 ವರ್ಷಕ್ಕೆ ನಮ್ಮ ಪೊಲೀಸಿಂಗ್ ನೇಚರ್ ಆಫ್ ಪೊಲೀಸಿಂಗ್ ಚೇಂಜ್ ಆಗ್ತದೆ. ನಮ್ದು ಲೈಫ್ ಸ್ಟೈಲು ಕೂಡ 2 ವರ್ಷಕ್ಕೆ ಬದಲಾವಣೆ ಆಗ್ತದೆ. ಕೇವಲ 2 ವರ್ಷಕ್ಕೆ ನಾವೆಲ್ಲ ಹಿಂಗೆಲ್ಲ ಆಗ್ತಿದ್ವಿ 10 ವರ್ಷ ಆದರೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮತ್ತು ಈ ಲೈಫ್ ಸ್ಟೈಲ್ 10 ವರ್ಷ ಇಲ್ಲ, ವರ್ಷ 2 ವರ್ಷಕ್ಕೆ ಚೇಂಜ್ ಆಗ್ತದೆ. 2 ವರ್ಷಕ್ಕೆ ಈಗ 2022 ಲೈಫ್ ಸ್ಟೈಲ್ ಈಗಿಲ್ಲ, 2018 ಲೈಫ್ ಸ್ಟೈಲ್ ಈಗಿಲ್ಲ. ಹೀಗಾಗಿ ಬಹಳಷ್ಟು ಬದಲಾವಣೆಯನ್ನು ವೇಗವಾಗಿ ನಾವು ಕಾಣ್ತಕ್ಕಂಥ ಒಂದು ಸಂದರ್ಭದಾಗ ಈ ಒಂದು ಶಾಂತಿ ಸಭೆಗಳು ನಿಮ್ಮ ಒಂದು ಸಂಬಂಧಗಳನ್ನ ನವೀಕರಣಗೊಳಿಸಬೇಕು. ಅಂದರೆ ರಿನ್ಯೂವಲ್ಗೋಸ್ಕರ ಈ ಶಾಂತಿ ಸಭೆಗಳು ಅವಾಗ ಆಯೋಜನೆ ಆಗ್ತಾ ಇರ್ತವೆ. ಅದು ವಿಶೇಷವಾಗಿ ಹಬ್ಬದ ಮುನ್ನಾದಿನದಲ್ಲಿ ನಿಮ್ಮನ್ನೆಲ್ಲರನ್ನು ಕರೆದು ಒಂದುಗೂಡಿಸಿ ಏನು ಹಬ್ಬಕ್ಕಿಂತ ಮುಂಚೆಗೆ ಏನು ಜಾತ್ರೆಗಿಂತ ಮುಂಚೆಗೆ ಉಚ್ಚಾಯಿ ಮೆರವಣಿಗೆ ಅಂತ ಮಾಡ್ತಾರೆ. ಗೊತ್ತಾಗಿದೆ ಉಚ್ಚಾಯಿ ಮೆರವಣಿಗೆ ಅಂತ ಹೇಳ್ತಾರೆ. ಉಚ್ಚಾಯಿ ಮೆರವಣಿಗೆ ಅಂತ ಮಾಡ್ತಾರೆ. ಅಂದರೆ ಅವತ್ತು ಕೂಡ ಸಣ್ಣ ತೇರನ್ನ ಎಲ್ಲ ಪದ್ಧತಿಗಳ ಸಂಪ್ರದಾಯ ಪ್ರಕಾರ ಅದೊಂಥರ ರಿಹರ್ಸಲ್ ಇದ್ದಂಗೆ ಇರ್ತದೆ. ಉಚ್ಚಾಯಿ ಮೆರವಣಿಗೆ ಅದೊಂಥರ ರಿಹರ್ಸಲ್ ಇದ್ದಂಗೆ ಹೆಂಗೆ ಜಾತ್ರೆಯಲ್ಲಿ ಇದು ಮಾಡಬೇಕು ಆಗಿರ್ತಕ್ಕಂತಹ ಏನೇನು ಲೋಪದೋಷಗಳು ಇರ್ಬೋದು, ಹಿಂದಾಗಿರ್ತಕ್ಕಂಥ ವ್ಯವಸ್ಥೆ ಹೆಂಗಿರ್ಬೋದು, ಅದನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ನಾವು ಸುಲಲಿತವಾಗಿ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅದನ್ನು ಮೆಲುಕು ಹಾಕ್ತಕ್ಕಂಥ, ಅದನ್ನು ತಿದ್ದುಕೊಳ್ತಕ್ಕಂಥ ಈ ವೇದಿಕೆ ಈ ಶಾಂತಿ ಸಭೆ. ಹೀಗಾಗಿ ತಾವೆಲ್ಲರೂ ಕೂಡ ಸಾಕಷ್ಟು ಹಿಂದೆ ಇಂಥ ಗಣೇಶ ಶಾಂತಿ ಸಭೆ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಶಾಂತಿ ಸಭೆಯಲ್ಲಿ ತಮ್ಮದೇ ಆದಂಥ ಸಂದೇಶಗಳು ತಾವೆಲ್ಲ ಕೊಟ್ಟಿದ್ದೀರಿ. ಬಹಳಷ್ಟು ಗಣೇಶ ಹಬ್ಬದಲ್ಲಿಯೂ ಕೂಡ ತಮಗೆ ಸಾಕಷ್ಟು ನಿಯಮಗಳು ಈಗಾಗಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಲಿ, CP ಅವರಾಗಲಿ ಮತ್ತು ಕೆಲವರು ತಾವೆಲ್ಲರೂ ಕೂಡ ಆಗಲಿ ಇದೆಲ್ಲರೂ ತಮಗೆಲ್ಲ ಹೇಳಿದ್ದಾರೆ. ನಾನು ಯಾಕೆ DSP ಆಗಿ ಹೇಳಬೇಕು ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದಿರೋದ್ರೆ ಈ ಸಲ ಒಟ್ಟಿಗೆ ಈದ್ ಮಿಲಾದ್ ಮತ್ತು ಗಣೇಶ ಬಂದಿದೆ. ಗಣೇಶ 7ರಿಂದ ಆರಂಭವಾಗಿ ಸುಮಾರು ಸೆಪ್ಟೆಂಬರ್ 18ರವರೆಗೂ ಕೂಡ 5 ದಿನ, 7 ದಿನ, 9 ದಿನ, 11 ದಿನ ವಿಸರ್ಜನೆ ಅನುಸಾರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಗಣೇಶ ಹಬ್ಬ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಬೇರೆ ಯಾವುದೇ ಹಬ್ಬಗಳಿರ್ಬೋದು, ಪ್ರತಿ ವರ್ಷದಂತೆ ಎಲ್ಲವನ್ನೂ ಕೂಡ ನಾವು ಸರಾಗವಾಗಿ, ಸುಲಲಿತವಾಗಿ, ಸರಳವಾಗಿ ಮತ್ತು ವಿಜೃಂಭಣೆಯಿಂದ. ಈ ಸಂದರ್ಭದಲ್ಲಿ ಸಿಪಿಐ ಚಂದ್ರಶೇಖರ್ ತಿಗಡಿ, ಜೆಸ್ಕಾಂ ಶಾಖಾಧಿಕಾರಿ ರಾಜು ಬಿರಾದಾರ್, ಪುರಸಭೆ ಕಿರಿಯ ಆರೋಗ್ಯ ನೈರ್ಮಲ್ಯ ನಿರೀಕ್ಷಕ ಬಸವರಾಜ ಪೂಜಾರಿ ಸೇರಿದಂತೆ ವಿವಿಧ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.